ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ನೋಡಿ, ಈಗ ತಿಮ್ಮರೋಡಿ ಸಾರು ಸೌಜನ್ಯ ಕೇಸಿನ ಬಗ್ಗೆ ಇಂಚಿಂಚು ಮಾಹಿತಿ ಕೊಡ್ತಾ ಇದ್ದಾರೆ. ದಯವಿಟ್ಟು ವೀಕ್ಷಿಸಿ. ಪ್ರಥಮತವಾಗಿ ಇಲ್ಲಿ ಸೇರಿದಂಥ ಎಲ್ಲ ಪ್ರಗತಿಪರ ಚಿಂತಕರಿರ್ಬೋದು, ಬೇರೆ ಬೇರೆ ಸಂಘಟನೆಯ ಮುಖ್ಯಸ್ಥರಿರ್ಬೋದು, ಪ್ರಥಮತವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಯಾಕೆಂತ ಹೇಳಿದ್ರೆ ಎಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆದಂಥ ಒಂದು ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ನಮ್ಮ ರಾಜ್ಯವನ್ನು ಆಳ್ತಿದ್ದಂಥ ಮೈಸೂರಿನಲ್ಲಿ 11 ವರ್ಷದ ಮೇಲೆ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಸಿದ್ಧ ಆಗ್ತಾ ಉಂಟು. ಎಲ್ಲಾ ವರ್ಗದ ಜನರನ್ನು, ಜಾತಿ ಭೇದ ಪಂಥಗಳನ್ನು ಯಾವುದನ್ನು ಬಿಟ್ಟು ಎಲ್ಲರೂ ಒಟ್ಟಿಗಾಗಿ ದೊಡ್ಡ ಸಮುದ್ರ ಈಜ್ಲಿಕ್ಕೆ ಹೊರಟದ್ದು ನಾವು. ಯಾಕಂತ ದೊಡ್ಡ ಸಮಸ್ಯೆ ಅಲ್ಲ, ಇಲ್ಲಿ ತನಕ ಆಡಳಿತ ಮಾಡಿಕೊಂಡು ಬಂದಂತ ಪಟ್ಟವನ್ನು ಇಟ್ಕೊಂಡು ಏನು ಸಮಾಜದಲ್ಲಿ ಅನ್ಯಾಯವನ್ನು ಮಾಡಿದ್ದಾರೆ ಅಂತೇಳಿ ನಾವು ಸಾಧಾರಣ 1968ರಲ್ಲಿ ಉಜಿರೆಯಲ್ಲಿ ಜಾಗ ತಗೊಂಡು, ಆ ಜಾಗ ತಗೊಂಡ ಮೇಲೆ ನಾನು ಹುಟ್ಟಿದ್ದು 68ರ ಮೇಲೆ ಜಾಗ ತಗೊಂಡ ಮೇಲೆ, ಅದೇ 68ರಲ್ಲಿ ನಾನು ಆ ಜಾಗದಲ್ಲಿ ಹುಟ್ಟಿದವ. ಅಲ್ಲಿಂದ ಬೆಳೆದು ಈಗ ನನಗೆ 55 ವರ್ಷ. ಸಾಧಾರಣ ನನ್ನ ತಿಳುವಳಿಕೆಗೆ ಬಂದ ಮೇಲೆ ನೋಡಿದ ಘಟನೆಗಳನ್ನು ನೋಡಿ ನಾನು ಬಹಳಷ್ಟು ನೊಂದಿದ್ದೇನೆ. ಏನೇನು ಅತ್ಯಾಚಾರಗಳು, ಅನಾಚಾರಗಳು, ಜಾಗಕ್ಕೋಸ್ಕರ, ದುಡ್ಡಿಗೋಸ್ಕರ, ಹೆಣ್ಣಿಗೋಸ್ಕರ, ಸಂಪತ್ತಿಗೋಸ್ಕರ, ಮಣ್ಣಿಗೋಸ್ಕರ ಏನೇನು ಅತ್ಯಾಚಾರಗಳು, ಕೊಲೆ ನಡೆದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಬ್ರಹ್ಮಾಂಡದಲ್ಲಿ ಅಲ್ಲಿ ನಡೆದಂತ ಕರಾಳತೆಯ ಛಾಯೆ ಎಲ್ಲಿಯೂ ನಮ್ಮ ವಿಶ್ವದಲ್ಲಿ ಸಿಗ್ಲಿಕ್ಕೆ ಇಲ್ಲ. ನಾನು ಹೇಳ್ತೇನೆ, ಪಕ್ಕದ ಏನು ಭಾರತದವರು ಅಲ್ಲಿ ಕೂಡ ಈ ರೀತಿಯ ಬರ್ಬರವಾದಂತ ಚಿತ್ರಗಳನ್ನು ಕಂಡಿದ್ದಿಲ್ಲ. ಇದು ಇಷ್ಟು ತನಕ ಹೊರಗೆ ಬರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಯೋಚನೆ ಮಾಡಿದ್ದು ಏನಂತ ಹೇಳಿದ್ರೆ, ಅಲ್ಲಿ ಸೌಜನ್ಯ ಅನ್ನುವಂತ ಒಂದು ಶಕ್ತಿ ಹುಟ್ಟಿದ್ದೆ ಆ ದೇವರ ಜಾಗದಲ್ಲಿ. ಇವರ ಪೂರ್ತಿ ಬ್ರಹ್ಮಾಂಡವನ್ನು ಇಡೀ ವಿಶ್ವಕ್ಕೆ ಮುಟ್ಟಿಸುವಂತ ಒಂದು ಕೆಲಸ ಆಗ್ಬೇಕು ಅಂತ ಹುಟ್ಟಿದಂತ. ಯಾಕಂತ ಹೇಳಿದ್ರೆ ಈ 11 ವರ್ಷದ ನಿರಂತರವಾದಂತಹ ಒಂದು ಹೋರಾಟ. ನಾನೊಬ್ಬ ನಾಡವ ಸಮುದಾಯದವ, ಅವರು ಒಕ್ಕಲಿಗ ಸಮುದಾಯದವ. ನಮಗೂ ಅವರಿಗೂ ಸೌಜನ್ಯ ಸತ್ತು ಕೂಡ 9/10/2012ರಲ್ಲಿ ಅವಳನ್ನು ಅಪಹರಣ ಮಾಡಿತ್ತು. 10/10/2012ರಲ್ಲಿ ಅವಳ ಚಿತ್ರವಾದ ಮೃತದೇಹ ಸಿಕ್ಕಿತ್ತು. 11ನೇ ತಾರೀಕಿಗೆ ನನ್ನಲ್ಲಿ ಪೊಲೀಸ್ನವರೇ ಕರೆಸಿ ಆ ಪ್ರಕರಣಕ್ಕೆ ಒಂದು ದಂಡಾಧಿಕಾರಿಯಾಗಿ ನನ್ನನ್ನು ನೇಮಕ ಮಾಡಿದ್ರು. ಅವರೇ ನೇಮಕ ಮಾಡಿದ್ರು, ಈ ಹೋರಾಟ ನೀನೇ ಮಾಡಬೇಕು ಅಂತ. ಅದರಿಂದಾಗಿ ನಾನು ಹೋರಾಟ ಮಾಡ್ತಿದ್ದೆ, ಮತ್ತೆ ಯಾವುದೇ ದುರುದ್ದೇಶ ಇಲ್ಲ. ಅದಕ್ಕೆ ನಾನು ಆವತ್ತಿನಲ್ಲೇ ಹೇಳುವಂಥದ್ದು, ಸೌಜನ್ಯ ಅನ್ನುವಂಥದ್ದು ಒಂದು ಶಕ್ತಿ, ಧರ್ಮವನ್ನು ತೋರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಆ ಮಗು ಹುಟ್ಟಿದೆ ಅನ್ನುವಂಥದ್ದು ನನ್ನ ಭಾವನೆ. ಅದರಿಂದಾಗಿ ಆ ಧರ್ಮವನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ. ನಮ್ಗೆ ಯಾರು ಏನು ಗೊತ್ತಿಲ್ಲ. ನಮ್ಗೆ ಈಗ ಹೇಳ್ತಾರೆ ಪ್ರಗತಿಪರ ಚಿಂತಕರು ಅಂತ ಹೇಳಿದ್ರೆ, ಈಗ ಎಲ್ಲ ಮನೆಯಿಂದ ಶುರುವಾಗಿದೆ. ಈಗ ಕೆಲವರ ಮಾತು ಸ್ವಲ್ಪ ಜಾಗೃತೆಯಾಗಿ, ಲೆಫ್ಟ್ಗಳು ರೈಟ್ಗಳು. ನಾನು ಒಂದೇ ಹೇಳುದು, ನಮ್ಗೆ ಲೆಫ್ಟ್ ರೈಟ್ ಯಾವುದಿಲ್ಲ, ಮಧ್ಯಮ ಮಾತ್ರ ಇರುವುದು. ಏನು ಸತ್ಯ ಧರ್ಮ ನ್ಯಾಯ ಇದೆ ಅದನ್ನೇ ಮಾಡುದು. ಅದರಲ್ಲಿ ನಮ್ಗೆ ಜಾತಿ ಗೀತಿ ಲೆಫ್ಟ್ ರೈಟ್ ಯಾವುದಿಲ್ಲ, ನಮ್ಗೆ ಯಾವುದಿಲ್ಲ. ಇಲ್ಲಿ ಒಂದೇ ನ್ಯಾಯ ಸಿಗ್ಬೇಕು. ಹೆಣ್ಣು ಸತ್ತದ್ದವಲ್ಲ, ಈ ಮಗು ಸತ್ತದ್ದವಲ್ಲ, ಅಪ್ರಾಪ್ತ ಬಾಲಕಿ ಅವಳು 17 ವರ್ಷ. ಅತ್ಯಾಚಾರ ಮಾಡಿ ಅವಳನ್ನು ತಿಂದು ಚಿತ್ರ ಮಾಡಿ ನೀವು ಟ್ಯಾಲಿ ಅವರು ಹೇಳಿದ್ರಾಗ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಇನ್ನು ಮುಂದೆ ಇವರು ವಕೀಲರು ಹೇಳ್ತಾರೆ ಅದನ್ನು ಏನ್ ಮಾಡಿದ್ದಾರೆ ಅಂತ ಹೇಳಿ. ಯಾವ ಹೆಣ್ಣು ಮಗುವಿಗೂ ಈ ಒಂದು ಪರಿಸ್ಥಿತಿ ಬರದ ರೀತಿಯಲ್ಲಿ ಅವಳನ್ನು ಚಿತ್ರಹಿಂಸೆ ಮಾಡಿಕೊಂಡಿದ್ದಾರೆ. ಆವತ್ತು ಎಷ್ಟು ಜನಸಂಖ್ಯೆ ಎದ್ದಿಲ್ಲೋ ಅದರ ಒಂದು 100 ಪಟ್ಟು ಜಾಸ್ತಿ ಜನಗಳು ಇವತ್ತು ಹಾಗಾದ್ರೆ ಆರೋಪಿಗಳು ಇವರೇ ಅನ್ನುವಂಥದ್ದನ್ನು ಬೊಟ್ಟು ಮಾಡಿ ತೋರಿಸುವಂತ ಕೆಲಸ ಇವತ್ತು ಸಮಾಜ ಮಾಡ್ತಿದ್ರು, ನಾವಲ್ಲ.
ಆ ಸಮಾಜ ಮಾಡುವ ಒಂದು ಏನು ಅವರ ಮೇಲೆ ಏನು ಸಮಾಜ ಇವತ್ತು ಅವರ ಮೇಲೆ ಒಂದು ಅವರೇ ಅತ್ಯಾಚಾರ ಮಾಡಿರಬಹುದು, ಯಾರ್ಯಾರ ಹೆಸರನ್ನು ನಾವು ಗುರುತಿಸಿದ್ದೇವೆ, ಈ 11 ವರ್ಷದಲ್ಲಿ ಯಾರ್ಯಾರ ಹೆಸರನ್ನು ಹೇಳಿದ್ದೇನೆ, ಅವರ ಮೇಲೆ ಇವತ್ತು ಸಮಾಜ ಏನು ಹೇಳ್ತಿದ್ದೆ, ಸಾರ್ವಜನಿಕವಾಗಿ ಹೇಳ್ತಾರೆ ಅವರೇ ಮಾಡಿದ್ದು. ನಾವು 11 ವರ್ಷ, ಈಗ ಸಾರ್ವಜನಿಕರು ಹೇಳ್ತಾರೆ 11 ವರ್ಷ ನಾವು ಯಾಕೆ ಕೂತದ್ದು ಸಂತೋಷ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯಾರು ಆರೋಪಿಗಳನ್ನು ಬಚಾವ್ ಮಾಡುವವರು ಆರೋಪಿಗಳು ಅಂತ ನಾವು ಗುರುತಿಸಿದವರು ಇದ್ದಾರೆ. ಅವರು ಏನ್ ಹೇಳಿದ್ದಾರೆ, ಅವರ ವಕೀಲರು ಏನ್ ಹೇಳಿದ್ದಾರೆ 2016ರಲ್ಲಿ ಹೇಳಿದ್ದಾರೆ. ಖ್ಯಾತ ವಕೀಲರು ಪಿ ಹೆಗ್ಡೆ ಅಂತ ಹೇಳಿ ನಾವು ಟಿವಿ ಮಾಧ್ಯಮದಲ್ಲಿ ನೋಡಿದ್ದು. ಇದನ್ನು ನಾವು ಹೆಸರು ನಾವು ಹೇಳುವುದಲ್ಲ, ಟಿವಿ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಸೌಜನ್ಯ ಅತ್ಯಾಚಾರ ರೇಪ್ ಆಗಿದೆ, ಅವಳ ಉಗುರಲ್ಲಿ ಅವಳು ತಲೆಗುದ್ಲು ಸಿಕ್ಕಿದೆ, ಆ ಒಂದು ಬಟ್ಟೆಯಲ್ಲಿ ಅದು ಸಿಕ್ಕಿದೆ, ಇವಳ ಬಟ್ಟೆಯಲ್ಲಿ ಇದು ಸಿಕ್ಕಿದೆ, ಏನೋ ಹೇಳಿ ನಮ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಅವನೇ ಆರೋಪಿ ಅಂತ ಹೇಳಿದ್ರೆ ಒಂದು ವಕೀಲರು ಕೂತ್ಕೊಂಡು ಟಿವಿ ಮುಂದೆ ಅವನೇ ಆರೋಪಿ, ಈಗ ಅವನಲ್ಲ, ಈಗ ವಕೀಲರು ಮಾತಾಡೋದೇ ಇದು. ಹಾಗಾದ್ರೆ ವಕೀಲರ ಆ ಹೇಳಿಕೆಗೂ ಇದಕ್ಕೂ ಏನು ಸಂಬಂಧ? ಆವತ್ತು ಏನು ನಾವು ಆರೋಪಿಗಳಂತೆ ಗುರುತಿಸಿದ್ದೇವೆ, ಇವತ್ತು ಆ ಜನ ಮಾತಾಡ್ತಾರೆ ಏನು ಅಂತ ಹೇಳಿದ್ರೆ ನಮ್ಮನ್ನು ಜಡ್ಜರು ಕರೆದಿದ್ದಾರೆ, ನಿಮ್ಗೆ ಇದು ಏನು ಟೆಸ್ಟ್ ಮಾಡಿದ್ರೆ ಇದ್ರದ್ದು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ನಿಮ್ಗೆ ಹುಷಾರಿಲ್ಲದಾಗೆ ಆಗ್ತದೆ, ನಿಮ್ಗೆ ಹೆಂಡತಿ ಇದೆ, ನಿಮ್ಗೆ ಮಕ್ಕಳಿದೆ, ಇದು ಏನಿದು ಎಲ್ಲಿ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಜಡ್ಜರು ಮಾತಾಡೋದ? ಇದು ಒಳ್ಳೆ ಕಥೆ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯ ಮಕ್ಕಳಿಗೆ ಸಮೇತ ಗೊತ್ತಾಗ್ತದೆ. ಒಂದು ಜಡ್ಜರು ಈ ಆರೋಪಿ ಅಂತ ಹೇಳಿ ಮನೆಯವರು ಗುರುತಿಸಲ್ಪಟ್ಟಂತ ವ್ಯಕ್ತಿಗಳನ್ನು ಐಬಿಗೆ ಕರೆದು ಮಾತಾಡೋದಂತೆ, ಎಲ್ಲ ಕೂತ್ಕೊಂಡು ಚೆನ್ನೈಯಲ್ಲಿ ಸಿಬಿಐ ಅವರು ಜಡ್ಜರವರನ್ನು ಎದುರು ಕರೆದು ಅಲ್ಲಿ ಮಾತಾಡಿಸೋದಂತೆ, ನಿಮ್ಗೆ ಪ್ರಾಬ್ಲಮ್ ಆಗ್ತದೆ, ನಿಮ್ಗೆ ಹೆಂಡತಿ ಇದ್ದಾರೆ, ಇದು ಯಾವ ಕಥೆ ನಮ್ಗೆ ಗೊತ್ತಾಗುದಿಲ್ಲ. ಸಿಬಿಐ ಜಡ್ಜ್ಮೆಂಟ್ ಕಾಪಿಯಲ್ಲಿ ಅವ್ರದ್ದು ಬ್ರೈನ್ ಮ್ಯಾಪ್ ಆಗಿದೆ ಅಂತ ಹೇಳ್ತಾರೆ ಇವರು, ಅದರಲ್ಲಿ ದಾಖಲೆ ಇದ್ದಂತೆ ಯಾವುದು ನಮೂದಿ ಆಗಲಿಲ್ಲ, ಏನಿಲ್ಲ ಅದರಲ್ಲಿ. ಇದನ್ನೆಲ್ಲ ನೋಡುವಾಗ ಈಗಲೂ ಕೂಡ ಆರೋಪಿಗಳು ಅವರು ಅಂತ ಹೇಳಿ ಸರ್ವೇ ಸಾಮಾನ್ಯವಾಗಿ ಜನರು ಹೇಳ್ತಾರೆ. ಹಾಗಾದ್ರೆ ನಾವು 2012ರಲ್ಲಿ ಹೇಳಿದ್ದೇವೆ. ಯಾಕೆ ಹೇಳಿದ್ದೇವೆ? ಈ ಪ್ರಶ್ನೆ ಜನಗಳ ಮುಂದೆ ಬರ್ಬೇಕು. ಒಳಗೆ ಕುದಿಯುತ್ತಿದ್ದಂಥದ್ದು ಯಾಕೆ ಅಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳು ಅಲ್ಲಿ ಯಾರ್ಯಾರು MLA ಅವರು ಕೂಡ ಅವರ ಕಾಲ್ನಡಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ವರಿಷ್ಠಾಧಿಕಾರಿಗಳಿಂದ ಹಿಡಿದು PSI ಇವರಿಗೆ ಹೆಡ್ ಕಾನ್ಸ್ಟೇಬಲ್ ತನಕ ಇರುವುದು ಅವರ ಕಾಲಡಿಯಲ್ಲಿ. ತಾಲೂಕು ಆಫೀಸ್ಗಳು ಇರುವುದು ಏನು, ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಇರ್ತಾರೆ, ಅವರ ಕಾಲಿಗೆ ಹೋಗಿ ಬೀಳ್ಬೇಕು. ಅಲ್ಲಿ ಬರುವಂತ ಜಡ್ಜರುಗಳು ಅಲ್ಲಿ ಹೋಗಿ ಅಧಿಕಾರ ಸ್ವೀಕಾರ ಮಾಡಬೇಕು. ಎಲ್ಲಾ ಕಡೆಯಲ್ಲೂ ಅವ್ರದ್ದು ಹಸ್ತಗಳು. ಆ ದೃಷ್ಟಿಯಿಂದ ನಾನು ನೋಡಿದ ಮಟ್ಟಿಗೆ ನನ್ನ ತಿಳುವಳಿಕೆ ಬಂದು ಸಾಧಾರಣ ಒಂದು 30, 32, 35 ವರ್ಷದ ಹಿಂದೆ ಪದ್ಮಲತಾ ಕೊಲೆ ಪ್ರಕರಣ ನಾನು ಅಲ್ಲಿಂದ ಶುರು ಮಾಡ್ತೇನೆ. ಅಲ್ಲಿ ನಡೆದಂತ ನಮ್ಗೆ ಅತ್ಯಾಚಾರ ಅವರೇ ಆರೋಪಿಗಳಿಂದ ಜನರು ಬಿಂಬಿಸಿದಂತ ಒಂದು ಕೇಸುಗಳು. ಪದ್ಮಾಲತೆ ಕೊಲೆ ಕೇಸಲ್ಲಿ 10, 30, 40 ದಿವಸ ಅವಳನ್ನು ತಪ್ಪಿಸಿಟ್ಟು ಅಷ್ಟೂ ದಿವಸ ಅತ್ಯಾಚಾರ ಮಾಡಿ ಲಾಸ್ಟ್ಗೆ ಎಲ್ಲೋ ಹೆಣ ಸಿಕ್ಕಿದ್ದು 40 ದಿವಸ ಅವರ ಮನೆಯ ಪಕ್ಕದಲ್ಲಿ ಒಂದು 30, 40 ದಿವಸದ ಮೇಲೆ. ನಾವೆಲ್ಲ ಸಣ್ಣ ಮಕ್ಕಳು, ಆಗ ನಮ್ಗೆ ಸ್ವಲ್ಪ ಜ್ಞಾನೋದಯ ಆಗ್ತಾ ಇತ್ತು ಅಷ್ಟೇ. ಅದರಲ್ಲಿ ಅವಳ ಅಣ್ಣ ಒಬ್ಬ ಇದ್ದ, ಅವನಿಗೆ ಗೊತ್ತಿದ್ದೆಲ್ಲ ಕತೆ ಗೊತ್ತಿದೆ. ಈಗಲೂ ಅಲ್ಲಿ ಕಾಯರ್ ತಡ್ಕ ಅನ್ನುವಂಥದ್ರಲ್ಲಿ ಒಂದು ನರ್ಸ್ ಇದ್ದಾರೆ. ಆ ನರ್ಸಿಗೆ ಪೂರ್ತಿ ಈ ಚಿತ್ರಣ ಗೊತ್ತಿದೆ, ಯಾರು ಮಾಡಿದ್ದು, ಯಾರು ಕೊಂಡೋಗಿದ್ದು, ಯಾಕೆ ಕೊಲೆ ಮಾಡಿದ್ದು. ಬರೇ ಒಂದು ಅವರು ಓಟಿಗೆ ನಿಲ್ಬಾರ್ದು, ನಾವು ನಿಲ್ತೇವೆ ಅಂತ ಹೇಳಿದಕ್ಕೆ ಆ ಹುಡುಗಿಯನ್ನು, ಮನೆಯ ಹುಡುಗಿಯನ್ನು ಸಾಯ್ತು. ಎಲೆಕ್ಷನ್ಗೆ ನಿಲ್ತಾರೆ. ಯಾಕಂತ ಹೇಳಿದ್ರೆ ಎಲೆಕ್ಷನ್ಗೆ ನಿಲ್ಬೇಕಾದ್ರೆ ಅವರೇ ಕ್ಯಾಂಡಿಡೇಟ್, ನೀನು ನಿಲ್ಲಪ್ಪ, ನೀನ್ ನಿಲ್ಲು, ನೀನು ಕಾಂಗ್ರೆಸ್ ನಿಲ್ಲು, ನೀನು ಬಿಜೆಪಿಯಲ್ಲಿ ನೀನು ಕಮ್ಯುನಿಸ್ಟ್ ಅಲ್ಲಿ ನೀನು SDB, ಇವರೇ ಇವ್ರು ಹೇಳಿದವ್ರು ನಿಲ್ಬೇಕು. ಮತ್ತೊಬ್ಬ ನಿಲ್ತಾನಂತ ಹೇಳಿದ್ರೆ ಮರು ದಿವಸ ನೇತ್ರಾವತಿಯಲ್ಲಿ ಹೆಣ. ಇಂಥ ಪ್ರಕರಣಗಳಲ್ಲಿ ನಡೀತಿರುವ ಇದ್ರಲ್ಲಿ ಆಯ್ತು. ಅಣ್ಣನನ್ನು ಹಿಡಿದವನ ಸೊಸೈಟಿಯಲ್ಲಿ ಕೆಲಸ ಕೊಟ್ರು. ಅಣ್ಣನ ಹೇಳಿದ ಯಾರು ಇಲ್ಲ, ಅದು ಅವಳಾಗಿ ಆಗೈತೆ, ಹೀಗೆ ಆಗಿತ್ತು. ಮತ್ತೆ ಪೊಲೀಸ್ ಮನೆಯವರು ಹೇಳಿದ್ಮೇಲೆ ಅವ್ರು ಯಾಕೆ ಮುಂದೆ ಹೋಗ್ತಾರೆ, ಬಿಟ್ರು. ಅವನಿಗೆ ಒಂದು ಸೊಸೈಟಿಯಲ್ಲಿ ಕೆಲಸ ಕೊಟ್ಟರು. ಅವನು ಮಾಡಿದ ತಪ್ಪಿಗೆ
1.5 ವರ್ಷದಿಂದ ನೇಣು ಹಾಕೊಂಡು ಸತ್ತೋದ್ರು. ಅವನ ಕತೆ ಮುಗೀತು. ಅವನ ತಂಗಿಗೆ ಮಾಡಿದ ದ್ರೋಹ ಉಂಟು, ಅವನು ಲಾಸ್ಟ್ಗೆ ನೇಣು ಹಾಕೊಂಡೆ ಸತ್ತದ್ದು, ಅಲ್ಲಿದ್ದು ಮುಗೀತು. ಇನ್ನೊಂದು ಹುಡುಗಿದು ಪ್ರಕರಣ ಆಯ್ತು. ಅದರಲ್ಲಿ ಸಾಧಾರಣ 84-85 ತನಕ ಅತ್ಯಾಚಾರ ಆದಂತ ಗಾಡಿ ನಮ್ಮಲ್ಲಿ ಕುಪ್ಪೆಬದ ಅಂತ ಒಂದು ಜಾಗ ಇದೆ, ಅಲ್ಲಿ ಒಂದು ಜೈನರ ಮನೆಯಲ್ಲಿ ಇತ್ತು. ಆ ಗಾಡಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ನಾವೆಲ್ಲ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ. ಅದೊಂದು ಇನ್ನೊಂದು ಪದ್ಮಲತ ಪ್ರಕರಣ. ಅದರ ಮೆತ್ತ ಇತ್ತು ವೇದಾವಳ್ಳಿ ಟೀಚರ್ ಇತ್ತು. ಬರೇ ಇವರು ಇಲ್ಲಿ ನೀನು ಟೀಚರ್ ಇರ್ಬಾರ್ದು, ಇನ್ನೊಂದು ಕಡೆಗೆ ಹೋಗ್ಬೇಕು. ಇಲ್ಲ, ನಾನು ಇವರು ಸರ್ಕಾರದ ಮೇಲೆ ಒತ್ತಡ ತಂದು ಅಧಿಕಾರಿಗಳನ್ನ ನೀಡಿದ್ದು ಅದೇ ಸ್ಕೂಲ್ಗೆ ಬಂದದ್ರಿಂದ ನಮ್ಮ ಮೇಲೆ ಚಾಲೆಂಜ್ ಮಾಡಿ ಅಂತ ಹೇಳಿ ಆ ಹೆಂಗ್ಸಿಗೆ ಪೆಟ್ರೋಲ್ ಹಾಕಿ ಸುಟ್ಟು ನಿಂತು ಕೊಲೆ ಮಾಡಿಸಿದವರು ಇವರೆಲ್ಲ. ಅದನ್ನು ಇಬ್ರು ಹುಡುಗಿಯರು ನೋಡಿದ್ದಾರೆ. ಮರು ದಿವಸ ಹೆಣ ಇಬ್ಬರಿದ್ದು, ಸಾಕ್ಷ್ಯ ಇಲ್ಲ. ಇಬ್ರು ಹುಡುಗಿಯರದ್ದು, ಅಪ್ರಾಪ್ತ ಬಾಲಕಿಯರದ್ದು ಹೆಣವೇ ಬಾವಿಯಲ್ಲಿ. ಅವ್ರ ತಂದೆಗೆ ಒಂದು ಅಂಬಾಸಡರ್ ಕಟ್ಟು ಈಗಲೂ ಇದ್ದಾರೆ ವಿಚಾರ. ನಾನು ಹೇಳ್ತೇನೆ ಅವರಿಗೆ, ಮೂರ್ಖರನ್ನೇ ಅವರಲ್ಲ, ಬೇವರ್ಸಿಗಳು ನೀವು ಒಂದು ಮಗಳನ್ನು ಕೊಂದವರಿಗೆ ಕಾರ್ ಕೊಟ್ಟ ತಕ್ಷಣ ನೀವು ಇದನ್ನೆಲ್ಲ ಬಿಟ್ಟಿದ್ದೀರಿ ಅಂತ ಹೇಳಿ ಲಾಸ್ಟಿಗೆ ಅವರು ಹಾಗೇ ಸತ್ತದ್ದು. ತಂದೆ ಸಹ ಕೈ ಬೆರಳು ಅಲ್ಲಿ ಕಟ್ಟು ಮಾಡಿ ಸತ್ತದ್ದು. ಇಂತಹ ಕಥೆಗಳು ಅಲ್ಲಿಂದ ಬಂತು ಸೌಜನ್ಯನಲ್ಲಿಗೆ. ಸೌಜನ್ಯಂದೇನು? ಸೌಜನ್ಯಂದು ಇದೇ ಪ್ರಕರಣ. ಉದಾಹರಣೆಗೆ ಅಲ್ಲಿ ನಡೀತಿರುವಂತ ನಿಮ್ಗೆ ಯಾರಿಗೆ ಗೊತ್ತಿಲ್ಲದಂತ ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಸೌಜನ್ಯಂದು ಅತ್ಯಾಚಾರ ಕೊಲೆ ಅಲ್ಲ, ಅಲ್ಲಿ ವರ್ಷ ಅನ್ನುವಂತ ಒಂದು ಬ್ರಾಹ್ಮಣ ಹುಡುಗಿಗೆ ಕೊಲೆ ಆಗ್ಲಿಕ್ಕೆ ಅತ್ಯಾಚಾರ ಮಾಡಿ ಕೊಲೆ ಮಾಡುದು ಅಂತ ಅವ್ರದ್ದು ಪ್ಲಾನ್ ಇದ್ದದ್ದು. ಪ್ಲಾನ್ ಅದೇ ಇದ್ದದ್ದು. ಯಾಕೆ? ಇಡೀ ನೇತ್ರಾವತಿ ಒಂದೇ ಒಂದು ಜಾಗ, ನೇತ್ರಾವತಿಯ ಅಪ್ಪನ ಕೈಯಲ್ಲಿದ್ದ ಜಾಗ, ಅದನ್ನು 100 ಸಲ ಪ್ರಯತ್ನ. ಅದಕ್ಕೋಸ್ಕರ ಆ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿ ಅವರನ್ನು ಅಲ್ಲಿಂದ ಎಬ್ಬಿಸ್ಲಿಕ್ಕೆ ಒಂದು ಎದುರಿಸ್ಬೇಕು ಅನ್ನೋ ಎದುರಿಸಿದ ಇದೇ ರೀತಿ. ಪೆಟ್ಟು ಗಿಟ್ಟು ಬೈಯುವುದಲ್ಲ, ಕೊಲೆ ಸೂಕ್ತ ಅಂತ ಹೇಳಿದ್ರೆ ಅವ್ರು ಹೇಳಿದನ್ನು ಕೇಳಬೇಕು. ಇಲ್ಲ ಅಂದ್ರೆ ಮರು ದಿವಸ ಹೆಣ ನೇತ್ರಾವತಿ ನದಿಯಲ್ಲಿ ತೇಲ್ತಾ ಹೋಗುದದು. ಈ ರೀತಿ ಆ ಹುಡುಗಿಯನ್ನು ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟವರು ಏನೋ ಮಿಸ್ಸಿಂಗ್ ಆಗಿ ಆ ಹುಡುಗಿ ಅದೃಷ್ಟ ಗಟ್ಟಿತ್ತು. ಅವ್ರಿಗೆ ಅಷ್ಟು ಟೋರ್ಚರ್ ಕೊಟ್ಟಿದ್ರೆ ಬ್ರಾಹ್ಮಣ್ಸ್ಗಳಿಗೆ. ಏನಂತ ಹೇಳಿದ್ರೆ, ಅವರ ಮನೆಯ ಮುಂದೆ ಈ ಡಂಪಿಂಗ್ ಯಾರ್ಡ್ ತಂದು ನಿರ್ಮಾಣ ಮಾಡಿದ್ರು. ಅಲ್ಲೆಲ್ಲ ಗಲೇಜುಗಳನ್ನ ಇಡೀ ಪೂರ್ತಿ ಧರ್ಮಸ್ಥಳದ ಎಷ್ಟು ಲಕ್ಷಾಂತರ ಜನರು ಅಲ್ಲಿ ಎಲ್ಲ ಕೊಳಕನ್ನು ತಂದು ಇವರ ಮನೆ ಮುಂದೆಗಡೆ ಹಾಕುದು ಬದಿಯಲ್ಲಿ. ಅವರು ಅಲ್ಲಿಂದ ಬಿಟ್ಟು ಹೋಗ್ಲಿಲ್ಲ. ಮತ್ತೆ ಅಲ್ಲಿ ಸ್ಮಶಾನ ನಿರ್ಮಾಣ ಮಾಡಿದ್ರು ಅವರ ಜಾಗದ ಪಕ್ಕದ ಒಂದು 3.5 ಎಕರೆ ಜಾಗ, 3.5 ಎಕರೆ ಜಾಗ ಇತ್ತು. ಅದನ್ನು ನಿರ್ಮಾಣ ಅವರು ಜಾಗ ಕೊಡ್ಲಿಲ್ಲ. ಈಗಲೂ ಅವರಿಗೆ ಜಾಗ ಕೊಡ್ಲಿಲ್ಲ. ಜಾಗ ಮಾರಿದ್ರು, ಒಂದು ಗೌಡರುಗಳಿಗೆ ಮಾರಿದ್ರು, ಅವರಿಗೆ ಜಾಗ ಕೊಡ್ಲಿಲ್ಲ. ಆ ಹುಡುಗಿಯನ್ನು ಸ್ಕೆಚ್ ಮಾಡಿ ನಿಂತಾಗ ಇದು ಸಾಧಾರಣ ಮಧ್ಯಾಹ್ನ 2-2:30 ಗಂಟೆ, 9/10/2012 ಮಧ್ಯಾಹ್ನ 2:30 ಗಂಟೆ ಹೊತ್ತಿಗೆ, 2:15-2:30 ಗಂಟೆ ಹೊತ್ತಿಗೆ ವರ್ಷ ಹೋಗ್ತಾ ಇರ್ತಾನೆ. ಈ ಒಂದು ನಾವು ಆರೋಪಿ ಪಟ್ಟಿಯಲ್ಲಿ ಗುರುತಿಸಿದಂತ ವ್ಯಕ್ತಿಗಳಲ್ಲಿ ಇರ್ತಾರೆ. ವರ್ಷ ಹೋಗ್ತಾ ಇರ್ಬೇಕಾದ್ರೆ ಅವಳನ್ನು ಕರೀತಾರೆ, ಕ್ಲಾಪ್ ಹಾಕ್ತಾರೆ. ಏನ್ ಎಕ್ಸಾಮ್ ಅವ್ರು ಯಾವ್ದಕ್ಕೂ ಉತ್ತರ ಕೊಡೋದು ನೇರವಾಗಿ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇವರ ತಂಗಿ ಅವರು ಪುಂಜಲ್ ಕಟ್ಟೆಯಲ್ಲಿ ಇದ್ದವರು ಮನೆಗೆ ಬರುವರು. ನೇತ್ರಾವತಿಯಿಂದ ಇಳಿದು ಅಲ್ಲಿಂದ ಈಗ ಸೌಜನ್ಯ ನಡ್ಕೊಂಡು ಹೋಗೋ ದಾರಿಯ ಯಾವ್ದು ಅದೇ ದಾರಿ ಒಂದೇ ದಾರಿ ಇರುತ್ತೆ, ಅಲ್ಲಿ ನಡ್ಕೊಂಡು ಹೋಗುವಂತ. ಆಗ ಅಲ್ಲಿ ಸ್ಕೂಲ್ ಮೇಟ್ ಆಗಿರ್ತಾರೆ, ಹಾಗಾಗಿ ಪೂರ್ತಿ ಪರಿಚಯ ಇರ್ತದೆ, ಕ್ಲಾಸ್ಮೇಟ್ ಆಗಿ. ಅವನನ್ನು ನೋಡ್ತಾರೆ ಇವರ ತಂಗಿ. ಮತ್ತೆ ನೋಡುವಾಗ ಒಂದು ಬೈಕ್, ಒಬ್ಬ ಬೈಕಲ್ಲಿ ಕೂತಿರ್ತಾನೆ, ಒಬ್ಬ ಕಪ್ಪಗೆ ಇರ್ತಾನೆ, ಸ್ವಲ್ಪ ಮೀಸೆ ಎಲ್ಲ ಇತ್ತಂತ ಹೇಳಿ ಹೇಳ್ತಾರೆ. ಮತ್ತೊಂದು ಇಬ್ರು 10ನೇ ತಾರೀಕು ಸೌಜನ್ಯ ಬಾಡಿಯನ್ನು ಹೊಂಡದಲ್ಲಿ ಸಿಕ್ಕಿದ ಅಲ್ಲಿಂದ ಮೇಲೆ ಬರ್ತಾ ಇದ್ರು. ಮೇಲೆ ಬರುವಾಗ ಅವ್ರು ಹೇಳುವ ಮಾತು ಇವರ ತಂಗಿಯಲ್ಲಿ ಪಾಸ್ ಆಗ್ತಾ ಇರ್ತಾರೆ. ಇವರಿಗೆ ಕೇಳ್ತಾ ಇರ್ತದೆ, ಇವರ ತಂಗಿಗೆ, ಇಲ್ಲಿ ಬಹಳ ಕಷ್ಟ ಮಾರ ಇದನ್ನೆಲ್ಲ ಮಾಡ್ಲಿಕ್ಕೆ. ಆವತ್ತೇ 4:15-4:00 ಸೌಜನ್ಯನ ಅಪಹರಣ ಆಗಿದೆ. ಅದನ್ನು ನೋಡಿದವರು ಯಾರು?
ಈಗ ಕೋರ್ಟ್ ಕೇಳ್ತದೆ ಐ ವಿಟ್ನೆಸ್ ಬೇಕು ಅಂತ ಹೇಳಿ. ಐ ವಿಟ್ನೆಸ್ ಅನ್ನು ತನಿಖೆ ಮಾಡಿ ಚಾರ್ಜ್ ಶೀಟ್ ಅಲ್ಲಿ ಕಾಣಿಸೋರು ಯಾರು? ಇಲಾಖೆಯವರು. ನೋಡಿದವರು ಯಾರು? ಬಂಟ ಸಮುದಾಯದ ಒಂದು ಹುಡುಗಿ, ಇವತ್ತು ನನಗೆ ಹೆಸರು ಗೊತ್ತಿಲ್ಲ, ಅವಳ ಮನೆ ಇರೋದು ಪದ್ಮುಂಜ. ಮತ್ತೊಂದು ಪರಿಮಳ ಅನ್ನುವಂಥದ್ದು, ನಮ್ಮ ಅಲ್ಲಿ ಕಮ್ಯುನಿಸ್ಟ್ ಪಕ್ಷದ ಒಬ್ರು ಲಾಯರ್ ಇದ್ದಾರೆ ಶಿವಕುಮಾರ್ ಅಂತ, ಅವರ ಹೆಂಡತಿ ಪರಿಮಳ. ಈ ಬಂಟ ಸಮುದಾಯದ ಹುಡುಗಿಯ HM ಹೇಳ್ತದೆ, ಮೇಡಮ್ ಮೇಡಮ್ ಯಾರೋ 4-5 ಮಂದಿ ಆ ಹುಡುಗಿಯನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಈ ಹೆಂಗ್ಸ್ ಹೇಳ್ತದೆ, ನೀನು ಬೊಬ್ಬೆ ಹಾಕ್ಲಿಕ್ಕೆ ಹೋಗ್ಬೇಡ ಮಾರ, ನೀನು ಪೊಲೀಸ್ ಬಂದ್ರೆ ನಿನ್ನನ್ನು ಸಾಕ್ಷಿಗೆ ಹೇಳ್ಕೊಡ್ತಾರೆ, ಇದು ಹುಡುಗಿಯ ಕೇಸು, ಏನ್ ಬೇಕಾದ್ರೆ ಸಾಗಲಿ, ನಾನು ಹೋಗ್ತೇನೆ ಸ್ಟೇಷನ್ಗೆ, ನಾನು ಕಂಪ್ಲೇಂಟ್ ಕೊಡ್ತೀನಿ. ಇದು ಪ್ರಥಮ ಅಂತದ್ದು. ಇವತ್ತು ಹೇಳ್ತಾರೆ ಐ ವಿಟ್ನೆಸ್ ಬೇಕು ಅಂತ ಹೇಳಿ. ತಪ್ಪಿದ್ದೆಲ್ಲಿ ಅಂತ ಹೇಳಿ ಅಧಿಕಾರಿಗಳು ತಪ್ಪಿದ್ದು ಎಲ್ರಿಗೆ ಗೊತ್ತು ಆಗ್ಬೇಕಂತ ವಿಷಯ. ಯಾವುದನ್ನು ಮುಚ್ಚಿಸಿ, ಇದು ನಮ್ಮ ಯಾವುದೇ ದಾಖಲೆಗಳಲ್ಲ, ಅದು ಯಾವುದೇ ಕಥೆಗಳಲ್ಲಿ ಇಲ್ಲ. ಇದು ಯಾವುದೇ ಪೊಲೀಸ್ ಚರಿತ್ರೆಯಲ್ಲಿ ಆಗ್ಲಿ, ನಾವು ಕೂಡ ಇದನ್ನು ನಮ್ಗೆ ನೋಡಿ ಎಷ್ಟು ಕಡೆ ತಪ್ಪಿಸಿದ್ರೆ ಅದನ್ನು ಎಷ್ಟು ಒಂದು ವಾರ ಹೇಳಿದ್ರು ಅಷ್ಟು ಕಡೆ ಡ್ಯಾಮೇಜ್ ಮಾಡಿದ್ದಾರೆ ಈ ಪ್ರಕರಣವನ್ನು ಮುಚ್ಚಿಸ್ಲಿಕ್ಕೆ. ಅಷ್ಟು ಒಂದು ಪ್ರಕರಣವನ್ನು ಮುಚ್ಚಿಸ್ಲಿಕ್ಕೆ ಅಷ್ಟು ಕೆಲಸ ಮಾಡಿದ್ದಾರೆ ಅವರು. ಯಾರು ಮಾಡಿಸೋದು ಅಂತ ಹೇಳಿ ನಮ್ದು ಈ ಪ್ರಶ್ನೆ. ಆ ಟೀಚರ್ ಹೋಗ್ತದೆ ಮರು ದಿವಸ 11ನೇ ತಾರೀಕೇನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತದೆ. ಇದೇ PSI ಯೋಗೀಶ್ ಕುಮಾರ್ ಹೇಳ್ತಾನೆ, ನೀವು ನಾಳೆ ಬನ್ನಿ ಕಂಪ್ಲೇಂಟ್, ನಾಳೆ ಎಲ್ಲಾದ್ರೂ ಒಂದು 10ನೇ ತಾರೀಕಿಗೆ ಬೆಳಿಗ್ಗೆ ಸಿಕ್ಕಿದೆ, ಬಾಡಿ ಸಿಕ್ಕಿದೆ, ಎಲ್ಲ ಆಗಿದೆ. ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದೆ ಫಸ್ಟ್ ಅಧಿಕಾರಿದ ಕೆಲಸ ಏನು? ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ತಗೊಳ್ಳೋದು ಯಾರೇ ಆಗ್ಲಿ, ಇಲ್ಲ ಆದ್ರೆ ಸುಮೋಟೋ ಕೇಸ್ ದಾಖಲು ಮಾಡೋದು ಯಾರಿಲ್ಲ ಅಂತ ಹೇಳಿದ್ರೆ. ಈಗಿನ ವ್ಯವಸ್ಥೆಯಲ್ಲಿ, ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ್ದನ್ನು ಮಾಡಲಿಲ್ಲ ಅವರು. ಈ ಹೆಂಗಸನ್ನು ಕಳಿಸಿದ್ರು. ಹೆಂಗಸು ಕಳಿಸಿದ ತಕ್ಷಣ ನಮ್ಗೆ ಅನ್ಸುದು, ಈ ಯೋಗೀಶ ಅಲ್ಲಿಗೆ ಫೋನ್ ಮಾಡಿದ್ರು, ನೀ ಯಾರು, ಎಲ್ಲ ಅಡ್ರೆಸ್ ತಗೊಂಡಿರ್ಬೋದು. ಅವರಿಗೆ ಅಷ್ಟ ತನಕ ಇದೆಲ್ಲ ಮೆಸೇಜ್ ಬಂದಿರ್ತದೆ, ಇದನ್ನೊಂದು ಮುಗಿಸ್ಬಿಡಿ ಅಂತ ಹೇಳಿ. ಮುಗಿಸ್ಲೇಬೇಕಾದ್ರೆ ಆಗುದಿಲ್ಲ ಮುಗಿಸಲು. ಇವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯೋಗೀಶನಿಗೆ. ಮೇಲಧಿಕಾರಿಗಳಿಂದ ಒತ್ತಡ ಬಂದಲ್ಲಿ ಇವನೇನ್ ಮಾಡ್ತಾನೆ? ಮಾಡಿದೆ ಇವನು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಹೆಂಗಸ ನಾಳೆ ಬನ್ನಿ ಅಂತ ಹೇಳ್ತಾರೆ. ಈ ಹೆಂಗಸ ನಾಳೆ ಹೋಗುವುದೂ ಇಲ್ಲ, ಇವನು ಕರೆಯುವುದೂ ಇಲ್ಲ. ಅಲ್ಲಿಂದ ಪ್ರಕರಣ ಪೂರ್ತಿ ಒಂದು ಅಲ್ಲ ಹಿಡಿಯುತ್ತೆ. ಇದು 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕಿನವರೆಗೆ ನಡೆದಂತ ಒಂದು ಘಟನೆ. 11ನೇ ತಾರೀಕಿಗೆ ನನ್ನನ್ನು ಕರೀತಾರೆ. ಯಾಕಂತ ಹೇಳಿದ್ರೆ, ನನ್ನನ್ನು ಕರೆಯುವುದು ಯಾಕೆಂತ ಹೇಳಿದ್ರೆ, ಅಲ್ಲಿ ಯಾರೋ 11ನೇ ತಾರೀಕಿಗೆ ಒಂದು 5-5:30 ಗಂಟೆ ಹೊತ್ತಿಗೆ ಇವನ ನೀಡಿದ್ದಾರೆ, ಸಂತೋಷ್ ಅವನನ್ನು. ಇವನು ಎಲ್ಲ ಶೃಂಗೇರಿಯಿಂದ ಅಲ್ಲಿಗೆ ಧರ್ಮಸ್ಥಳ ಬೆಟ್ಟಕ್ಕೆ ಬಂದ, ಅಲ್ಲಿದೆ ಇವನು ಹುಡುಗ. ಏನು ಅಂತ ಹೇಳಿದ್ರೆ, ಇವನು ಸ್ವಲ್ಪ ಆಧ್ಯಾತ್ಮ ಚಿಂತಕ. ಎಲ್ಲಿ ಹೋದ್ರು ಜಪ ತಪ ಅದು ಮಾಡೋದು, ಸ್ವಲ್ಪ ಮಾನಸಿಕ ಎಲ್ಲ ಆಗಿತ್ತು ಅವನಿಗೆ. ಇಲ್ಲಿ ನಮ್ಮ ಶಿವಮೊಗ್ಗ ಮಾನಸದಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡ ದಾಖಲೆಗಳು ಇದ್ದಾವೆ, ಎಲ್ಲ ಇದ್ದಾವೆ. ಅವನು ಒಂದು ಹೋಟ್ಲಲ್ಲಿ ಒಂದು 10-15 ದಿವಸ ಕೆಲಸ ಮಾಡೋದು, ಅಲ್ಲಿ ಏನಾದ್ರು ಸಂಬಳ ಕೊಟ್ಟರೆ ಅದನ್ನು ತಗೊಂಡು ಇನ್ನೊಂದು ಊರಿಗೆ ಹೋಗುದು, ಅಲ್ಲಿ ಒಂದು 10 ದಿವಸ ಕೆಲಸ, ಹೀಗೆ ತಿರುಗ್ತಾ ಇದ್ದವ. ಅವನಷ್ಟಕ್ಕೆ ಬರುತ್ತಿದ್ದವು. ಹಾಗೆ ಧರ್ಮಸ್ಥಳಕ್ಕೆ ಬಂದಿದ್ದಾನೆ. ಏನೋ ಪುಣ್ಯಕ್ಕೆ ಅಲ್ಲಿ ಗೋಮಠ ಬೆಟ್ಟದಲ್ಲಿ ಹೋಗಿ ಕೂತಿದ್ದಾನೆ. ಇವನನ್ನು ಹೇಳ್ಕೊಂಡು ಹೋಗಿ ಪೊಲೀಸ್ನವರ ಕೈಗೊಂಡು ಇವನೇ ಅತ್ಯಾಚಾರ ಮಾಡಿ ಅಂತ ಕೊಡ್ತಾರೆ. ಕೊಟ್ಟ ತಕ್ಷಣ ಏನಾಗ್ತದೆ, ಅಲ್ಲಿ ಎಲ್ಲ ಜನಗಳು ಎದ್ದು ಹೇಳ್ತಾರೆ, ಅವನನ್ನು ನಮ್ಮ ಕೈಗೆ ಕೊಡಿ ಅಂತ. ಗಾಡಿ ಗಲಾಟೆ ಆಗ್ತದೆ, ಪೂರ್ತಿ ಪೊಲೀಸ್ ಗಾಡಿ ಗೀಡಿ ಎಲ್ಲ ಹೊಡೆದಾಗ್ತದೆ. ಅಲ್ಲಿಂದ ಒಳಗಡೆಯಿಂದ ಫೋನ್ ಬರ್ತದಾಗಿ, ಇಲ್ಲಿ ಗಲಾಟೆ ಆಗಬಾರ್ದು, ಇಲ್ಲಿ ಭಕ್ತರಿಗೆ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ವ್ಯಾಪಾರಕ್ಕೆ ಇಟ್ಟದಲ್ಲ ಇದೆಲ್ಲ ಡಬ್ಬಿಗಳೆಲ್ಲ, ಅಲ್ಲಿ ಜನಗಳು ಕಮ್ಮಿ ಆದ್ರೆ ಅದಕ್ಕೋಸ್ಕರ ಏನ್ ಮಾಡಿದ್ರು, ಇಲ್ಲಿಂದ ಕರ್ಕೊಂಡೋಗಿ ಅವನನ್ನು ಅಂತ ಹೇಳಿ ಕರ್ಕೊಂಡೋದ್ರು ಬೆಳ್ತಂಗಡಿಗೆ. ಇಲ್ಲಿದ್ದ ಜನ ಎಲ್ಲ ಬೆಳ್ತಂಗಡಿಗೆ ಹೋದ್ರು. ನಾನು ಅಲ್ಲಿ ತನಕ ಈ ಕೇಸ್ಗೆ ಪ್ರವೇಶ ಆಗ್ಲಿಲ್ಲ. ನಮ್ದೊಂದು ಭಕ್ತಿ, ಅದೊಂದು ಸತ್ಯ ನಮ್ದು. ಅದಕ್ಕೋಸ್ಕರ ನಾವು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. 11ನೇ ತಾರೀಕಿಗೆ SI ಸಾಧಾರಣ 8:15 ಹತ್ರ ಅವತ್ತಿಗೆ ಫೋನ್ ಮಾಡಿದ್ರು, ನನ್ನನ್ನು ಕರೆಸಿದ್ರು. ಶೆಟ್ರ ಹೀಗೆ ಅಂತೇಳಿ. ಆಗ ಇದ್ದಂತ ಸರ್ಕಲ್ ಎಲ್ಲಿದ್ರು ಅಂತ ಹೇಳಿದ್ರೆ, ಭಾಸ್ಕರ್ ಅವರು ಮಧ್ಯಪ್ರದೇಶದಲ್ಲಿ ಅಲ್ಲಿ ಒಂದು ರಾಬರಿ ಆಗಿತ್ತು ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ, ಜವಹರ್ಲಾಲ್ ರಾಬರಿ. ಅದಕ್ಕೆ ಏನೋ ಆರೋಪಿಗಳಿದ್ದಾರೆ, ಅವರನ್ನು ಟ್ರೇಸ್ ಮಾಡ್ಲಿಕ್ಕೆ ಅಂತ ಅಲ್ಲಿ ಹೋಗಿದ್ರು. ಹಾಗಾದ್ರೆ ಹಿಂದೆ ಇದ್ದಂತ ಇವರನ್ನು ಯಾರು ಸುದರ್ಶನ್ ಅಂತ ಹೇಳುವಂತವ್ರನ್ನು ತಕ್ಷಣಕ್ಕೆ ಕರೆಸಿದ್ರು. IR ಆಫೀಸರ್ ಬೇಕು ಅಂತ ಹೇಳಿ, ಇದು ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ಕರೆಸಿದ್ದಾರೆ. ಅವ್ರಿಗೆ ನಂಗೆ ಬಹಳ ಒಳ್ಳೆ ಪರಿಚಯ. ಅವ್ರಿಗೆ ಕರೆದ್ರು ನನ್ನನ್ನು.
ನಾನು ಅಲ್ಲಿಗೆ ಹೋಗಿದ್ದೆ ಶೆಟ್ರೆ, ಅಲ್ಲಿ ಹೀಗೆ ಆರೋಪಿಯನ್ನು ಹಿಡಿದು ಕೊಟ್ಟಿದ್ದಾರೆ, ಇನ್ನು 4-5 ಮಂದಿ ಇದ್ದಾರೆ, ಹೀಗೆ ಆಗಿದೆ. ನಾನು ಬರ್ಬೇಕಾದ್ರೆ ಅವರೆಲ್ಲ ಧರ್ಮಸ್ಥಳಕ್ಕೆ ಬಂದು ನಾವು ಇಲ್ಲಿ ಲಾಠಿ ಚಾರ್ಜ್ ಮಾಡಿದ್ದೇವೆ, ನಿಮ್ಮೊಬ್ಬ ಹುಡುಗ ಇದ್ದಾನೆ ಅದರಲ್ಲಿ SC ಹುಡುಗ ಕೇಶವ್ ಅಂತ ಹೇಳಿ, ಅವ್ನು ತಾಲೂಕ್ ಪಂಚಾಯತ್ ಮೆಂಬರ್, ಅವನಿಗೆ ಹೊಡೆದಿದ್ದೇನೆ ನಾನು. ಅವ್ನು ಬಹಳ ದಪ್ಪ ಹುಡುಗ, ಅವನು ನನ್ನ ಫ್ರೆಂಡ್, ಅವನು ಸಖತ್ ಹೊಡೆದಿದ್ದಾರೆ ಅವನಿಗೆ ಓಡ್ಲಿಕ್ಕೆ ಆಗ್ಲಿಲ್ಲ, ಅವನಿಗೆ ಚೆನ್ನಾಗಿ ಬಿಟ್ಟಿದ್ದಾರೆ. ಎಲ್ಲೋಗಿದ್ದಾನೆ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ, ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ದಾಖಲಾಗಿದೆ. ನಿಮ್ಮೆಲ್ಲ ಕೇಸ್ ಮಾಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್. ಅದಕ್ಕೋಸ್ಕರ ನನ್ನನ್ನು ಅಲ್ಲಿಗೆ ಕರೆದು ಆಯ್ತು, ಅವ್ರಿಗೆ ಬೈದೆ ನಾನು, ನೀವ್ ಯಾಕೆ ಇದನ್ನು ಮಾಡ್ಲಿಕ್ಕೆ ಹೋಗಿದ್ದು? ಅಂತ ಒಂದು ಅಪ್ರಾಪ್ತ ಬಾಲಕಿಯನ್ನು ತಿಂದಿ ತೆಗಿದ್ದಾರೆ, ಅಲ್ಲಿ ಜನ ಸೇರೋದು ಸಹಜ. ನೀವು ಡಿಪಾರ್ಟ್ಮೆಂಟ್ ಈ ವ್ಯವಸ್ಥೆ ಕೆಲಸ ಮಾಡಿದ್ದು ಯಾಕೆ ಅಂತ ಕೇಳಿದೆ ನಾನು. ನಿಮ್ಗೆಲ್ಲ ಬೇಕಾ ಸರ್ ಇದೆಲ್ಲ? ಅಲ್ಲಿ ಎಷ್ಟು ನಡೀತದೆ, ನೀವೆಲ್ಲ ಇದಕ್ಕೆಲ್ಲ ಯಾಕೆ ಕೈ ಹಾಕುದು? ಅವನಿಗೆ ಯಾಕೆ ಹೊಡಿಲಿಕ್ಕೆ ಹೋಗಿದ್ದು? ನೀವು ಅವ್ರಿಗೆ ಬೈದೆ ಮತ್ತೆ ಹೇಳಿದ್ರು, ಸೆಟ್ರಿ ಹೇಗಾದ್ರು ಮಾಡಿ ನಾನು ಬಚಾವ್ ಮಾಡಿ, ಇಲ್ಲ ನನ್ನ ಸಸ್ಪೆಂಡ್ ಮಾಡ್ತಾರೆ, ಅಟ್ರಾಸಿಟಿ ಕೇಸ್ ಆಗ್ತದೆ ನನ್ನ ಮೇಲೆ ಅಂತ ಹೇಳಿದ್ರು. ಕರೆದ್ರು. ನಾನು ಸಾಧಾರಣ 9, ನನ್ನ ಮನೆಯಿಂದ 10-15 ನಿಮಿಷ ಇರೋದು ಉಜಿರೆ ಇದಕ್ಕೆ ಬೆಳ್ತಂಗಡಿ. ಫಸ್ಟ್ ಪ್ರವೇಶ ಅಲ್ಲಿ ನಾನು ಊಟ ಮಾಡುವ ಬಡಿಸ್ಲಿಕ್ಕೆ ಹೇಳಿದನು ಕೂಡ ಬಿಟ್ಟು ಹೋದೆ, ಇರೋನೊಂದು ಬಚಾವ್ ಮಾಡುವಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್, ಒಳ್ಳೆ ಫ್ರೆಂಡ್ ಅವರು ಅಂತ ಹೇಳಿ. ಹೋದ ತಕ್ಷಣ ಅವರ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಪೂರ್ತಿ ಪೇಟೆಯಲ್ಲಿ ಜನ ಇತ್ತು. ನಾನು ರಸ್ತೆ ತಪ್ಪಿತ್ತು ಇನ್ನೊಂದು ಭಾಗದಿಂದಾಗಿ ಸ್ಟೇಷನ್ಗೆ ಹೋದೆ. ಅಷ್ಟೊತ್ತಿಗೆ ಪೂರ್ತಿ ಅಲ್ಲಿಗೆ ಬಂದ್ರು 2-3 ಜನ ರಾತ್ರಿ. ಅದ್ರ 9 ಕಾಲ ಆಗಿರ್ಬೋದು. ಅಲ್ಲಿ ಹೋದ ತಕ್ಷಣ ಕೂಡ ಅವರು ನನಗೆ ಒಂದೇ ಹೇಳಿದ್ದು, ಎಲ್ಲ ಒಂದು ಪೊಲೀಸ್ ಒಂದು 100-200 ಪೊಲೀಸ್ ಇದ್ರಾಗ, ಅಷ್ಟು ಜೋರಾಗಿತ್ತು ಅದು ನನಗೆ ಗೊತ್ತಿಲ್ಲ ಅದ್ರ ಪ್ರಕರಣ ಇಷ್ಟು ಜೋರಿದೆ ಅಂತ ಹೇಳಿ. ನಾನು ಹೋಗಿ ಗಾಡಿ ನಿಲ್ಲಿಸಿದ ತಕ್ಷಣ ಗೇಟ್ ಹಾಕಿದ್ದು, ಜನ ಎಲ್ಲ ಬಂದ್ರು, ಗೇಟ್ನ ಪಕ್ಕ ಜಮಾ ಪೂರ್ತಿ ಸ್ಟೇಷನ್ ಸುತ್ತ. ಸರ್ಕಲ್ ಇನ್ಸ್ಪೆಕ್ಟರ್ ಓಡಿ ಬಂದು ನಾನು ಕರೆಸಿದವ್ರು ಸೆಟ್ ಅಂತ ಹೇಳಿದ್ರು. ನಾನು ಹೇಳಿದ್ರೆ ಆಯ್ತು ನಾನು ಬಂದೆಲ್ಲ, ಹೋಗೋಣ ಆಸ್ಪತ್ರೆಗೆ, ಆ ಹುಡುಗನನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಇಲ್ಲ ಸೆಟ್ ಇಷ್ಟು ಜನ ಸೇರಿದ್ದಾರೆ, ನೀವು ಕಳಿಸ್ತೀನಿ. ನಾನು ಕಳಿಸ್ಲಿಕ್ಕೆ ಹೇಗೆ ಬರ್ತದೆ? ನಾನು ಈ ಹೋರಾಟದಲ್ಲಿ ಇರುವವರಲ್ಲ, ಅವ್ರು ಕಂಡು ಹೊಡಿಲಿಲ್ಲ, ಸರಿ ಇದ್ದಾರೆ ಅವರು. ಇವತ್ತೆಲ್ಲ ನಾಳೆ ತೀರ್ಮಾನ ಕೊಡ್ತಾರೆ, ನಾನು ಬರುದಿಲ್ಲ ಈ ಕೇಸ್. ಫಸ್ಟ್ ನಿಮ್ಮ ಕೆಲಸ ಏನು ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ. ಅಷ್ಟು ಹೇಳಿದ ತಕ್ಷಣ ಅಲ್ಲಿ ಮೇಲೆ ಈಗ ನಮ್ಮ ಬೆಂಗಳೂರಲ್ಲಿ ಅನುಚೇತ್ ಅಂತ ಇದ್ದಾರೆ ನೋಡಿ, ಕಮಿಷನರ್ ಆಗಿದ್ದಾರೆ, ಅವರು ಅಲ್ಲಿ ಆಗ ಫಸ್ಟ್ ASP ಆಗಿ ಬಂದರು. ಅವರು ಸ್ಟೇಷನ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಇಂದ ಓಡ್ಕೊಂಡು ಬಂದ್ರು. ಶೆಟ್ರ್ ಹೇಗಾದ್ರೂ ಮಾಡಿ ಒಂದ್ಸಲ ಕಳಿಸಿ, ಇನ್ನೂ 4-5 ಮಂದಿ ಇರ್ತಾರೆ, ಅವ್ರನ್ನ ಹಿಡಿಬೇಕು, ಟ್ರೇಸ್ ಮಾಡ್ಬೇಕು, ನಾವು ಇಲ್ಲೆಲ್ಲ ಗಲಾಟೆ ಆದ್ರೆ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಇದ್ದ ಬೀಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅಷ್ಟೊಂದು ನನ್ನ ಕೆಲಸ ಅಲ್ಲ. ಅಲ್ಲಿ ನೋಡಿ ಮುಸಲ್ಮಾನರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಬೇರೆ ಬೇರೆ ಜಾತಿಯವರು ಇದ್ದಾರೆ. ನಾನೊಂದು ಹಿಂದೂ ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದವ. ನಾಳೆ ಅದರಲ್ಲಿ ಮಧ್ಯದಲ್ಲಿ ಯಾರಾದ್ರೂ ನೀನ್ ಯಾರ ಅಂತ ಕೇಳಿದ್ರೆ ಇದೆಲ್ಲ ತಪ್ಪು ಕಲ್ಪನೆಗಳಾಗ್ತವೆ. ಬೇಡ, ಅದು ನಿಮ್ಮೇನು ಡ್ಯೂಟಿ ಉಂಟು ಅದನ್ನು ನೀವು ಮಾಡಿ ಅಂತೇಳಿ ನೀವು ಹೋಗಿ ಹೇಳಿ ಅಂತ ಹೇಳಿದ್ರೆ, ಅವ್ರು ಮುಂದೆ ಹೋದ್ರು, ಎಲ್ಲ ಹುಡುಗರು ಎದ್ರು ಬೆಂಕಿ ಕೊಡ್ತೇವೆ ಅಂತ ಹೇಳಿದ್ರೆ ಅವ್ರು ಓಡಿ ಬಂದ್ರು ಗೇಟ್ ನಂತರ. ಮತ್ತೆ ನಾನು ಹೋದೆ, ಮಾತಾಡಿದೆ, ಹೇಗಾದ್ರೂ ಮಾಡಿ ಇನ್ನು ಇವತ್ತಿನಿಂದ ಸೌಜನ್ಯನಿಗೆ ನ್ಯಾಯ ಕೊಡಿಸುವಂತ ಜವಾಬ್ದಾರಿ ನಂದು. 100ಕ್ಕೂ 100 ನ್ಯಾಯ ಸಿಗ್ಬೇಕು, ಇಲ್ಲಾಂದ್ರೆ ಬಿಡೋದಿಲ್ಲ ಅಂತ ಹೇಳಿ ನಾನು ಚಾಲೆಂಜ್ ಮಾಡಿದ್ದೆ. ಅಲ್ಲಿ ಅಷ್ಟೊಂದು 10 ನಿಮಿಷದಲ್ಲಿ ಇದ್ದಂತ 2-3 ಸಾವಿರ ಜನ ಹೋದ ತಕ್ಷಣ ನನಗೇನಾಯ್ತು, ಇವರ ಬಂದ ಕೆಲಸವನ್ನು ಬಿಟ್ಟೆ ನಾನು, ನನ್ನ ತಲೆಯಲ್ಲಿ ಇಲ್ಲ. ಜನ ಎಲ್ಲ ಹೋದ್ರಲ್ಲ ಅಂತ ಹೇಳಿದೆ, ಇವರು ಹೇಳಿಲ್ಲ. ಈ ಸರ್ಕಲ್ ಇನ್ಸ್ಪೆಕ್ಟರ್ ನನಗೆ ಹೇಳಿ, ನಾನು ಎದ್ದೆ ಸೀದಾ ಮನೆಗೆ ಹೋಗಿ ಅರ್ಧಕ್ಕೆ ಹೋಗ್ಬೇಕಾದ್ರೆ ಮನೆಗೆ ಒಂದು 200-250 ಮೀಟರ್ ದೂರ ಇದೆ. ಫೋನ್ ಬರ್ತದೆ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್. ನಾನು ತಕ್ಷಣ ಫೋನ್ ತೆಗಿ, ಸರ್ ಸಾರಿ ಸರ್ ನಾನು ಬರ್ತೇನೆ, ಈಗ ವಾಪಸ್ ಬರ್ತೇನೆ. ಬೇಡ ಬರೋದು ಬೇಡ ಅಲ್ಲ ಅವನ ಆಸ್ಪತ್ರೆಯಲ್ಲಿ ಅದು ಬೇಡ ಶೆಟ್ರ್ ಅಂತ ಹೇಳಿ. ಮತ್ತೆ ಯಾಕೆ ಫೋನ್ ಮಾಡಿದ್ದೆ? ನಾನೊಂದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೆ. ಏನು ವಿಷಯ? ಅಲ್ಲೂ ASP ಅಭಿಷೇಕ್ ಗೋಯಲ್ ಬರ್ತಾ ಇದ್ದಾರೆ, ನಿಮ್ಮ ಮೇಲೆ FIR ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ. ಇದು ಫಸ್ಟ್. ನಾನು ಹೇಳಿದೆ, ನನ್ನ ಮೇಲೆ ಕೇಸ್ ಯಾಕಪ್ಪ, ನೀವು ಕರೆಸಿದ್ದು ನನ್ನನ್ನು, ಪುನಃ ನನ್ನ ಮೇಲೆ FIR ಯಾಕೆ ಕರೆಸಿದ್ದು ನೀವು ಅಂತ ಹೇಳಿ. ಇಲ್ಲ ನಾನು ಹೇಳ್ರಿ, ನಿಮ್ಮ SP ಗೆ ಹೇಳ್ರಿ, ಏನ್ ನೀವೊಂದು ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ವಾ, ನಾನೇ ಕರೆದಿದ್ದು, ಈಗ ಹೇಗೆ ಹೊಡೆದಿದ್ದೇನೆ, ಅವನನ್ನು ಆಸ್ಪತ್ರೆನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಕರೆದದ್ದು. ಮತ್ತೆ ಸ್ಟೇಷನ್ ಎದುರುಗಡೆ ಇಷ್ಟೆಲ್ಲ ಮಾಡಿದ ಮೇಲೆ ಜನಗಳನ್ನೆಲ್ಲ ಕರೆಸಿದ್ರು, ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ಈಗ ಎಲ್ಲ ಇಲ್ಲಿ ಪೀಸ್ಫುಲ್ ಆಗಿದೆ ಅಂತ ಹೇಳ್ಬೇಕಿತ್ತಲ್ಲ ನೀವು ಅಂತ ಹೇಳಿ. ಇಲ್ಲ ನಾನು ಹೇಳಿದ್ದೇನೆ, ಅವ್ರು ಹೇಳ್ತಾರೆ ನಿಮ್ಮೆಲ್ಲ FIR ಮಾಡ್ಲೇಬೇಕು. ನಾನು ಹೇಳಿದೆ ಯಾಕೆ ಒಂದು ಸಾಮಾನ್ಯ ಮನೆಯ ಹುಡುಗಿ ಅತ್ಯಾಚಾರ ಆಗಿ ಸತ್ತದ್ದು, SP ಗೆ ಏನಷ್ಟು ಇಂಟ್ರೆಸ್ಟ್ ನನ್ನ ಮೇಲೆ FIR ಆಗ್ಬೇಕು ಅಂತ ಹೇಳಿ. 10-35 ಕೇಸು ನನ್ನ ಹಿಂದೂ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆಗಿದೆ. ಇದೊಂದು ಕೇಸು, ಪಾಪ 17 ವರ್ಷದ ಅಪ್ರಾಪ್ತ ಬಾಲಕಿಯನ್ನು ಕೊಂದು ತೆಗಿದ್ದಾರೆ ಅಲ್ವಾ, ಇದೊಂದು ಇರ್ಲಿ, ಅವಳಿಗೋಸ್ಕರ ನನ್ನೊಂದು ಕೇಸ್ ಇರ್ಲಿ ಅಂತ ಹೇಳಿದೆ. ಪದ್ಮಾಲತನ ಕೊಲೆ ಕೇಸು ಬಿಡಿ, ಅದಕ್ಕಿಂತ ಮೊದಲಿಂದ ನೋಡಿದ್ದು. ಆದ್ರೆ ಈ ಹುಡುಗಿಯನ್ನು
ಭೀಕರವಾಗಿ ರೇಪ್ ಮಾಡಿ ಹತ್ಯೆ ಮಾಡಿದಂತ ಒಂದು ಪ್ರಕರಣಗಳನ್ನು ಇವತ್ತು ಜೀವಂತವಾಗಿರೋದು ಅಂತದೊಂದು 1000ದ ಮೇಲೆ ಇರ್ಬೋದು, ಎಷ್ಟೋ ಸಾವಿರದ ಮೇಲೆ, 1,000 ಅಲ್ಲ, ಎಷ್ಟೋ ಸಾವಿರದ ಮೇಲೆ. ನಾವೀಗ ದಾಖಲೆ ತೆಗೆದದ್ದು ಯಾವತ್ತು? ಸೌಜನ್ಯ ಸತ್ತಾಗಿಂದ 2001ರಿಂದ 12 ತನಕ ತೆಗೆದದ್ದು. ಅದರಲ್ಲಿ ಇರುವುದು 462ರಲ್ಲಿ 90 ಮಂದಿ ಹುಡುಗಿಯರಿದ್ದು, ಹೆಂಗಸರಿದ್ದು. ಜೋಡಿಗೊಲೆ ಅದು ಸೌಜನ್ಯನ ಅದೇ 462ರಲ್ಲಿ ಇರುವುದದು. ಅದರಲ್ಲಿ 90 ಹುಡುಗಿಯರು, ಹೆಂಗಸರಿದ್ದು 90 ಹೆಂಗಸರಿದ್ದು. ಹೇಳಿದೆ, ಇವರಿಗೆ ಹೇಳಿದೆ, ಆಯ್ತು ಏನ್ ಕೇಸ್ ಹಾಕಿದ್ರಪ್ಪ ಶೆಟ್ರೆ ನೀವು. ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಜ್ವಾಲಾಮುಖಿ ನ್ಯೂಸ್ ಸಬ್ಸ್ಕ್ರೈಬರ್ಗೂ ಹಾಗೂ ಕರ್ನಾಟಕ ಜನತೆಗೂ ನಮಸ್ಕಾರಗಳು. ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಸೌಜನ್ಯ ಹೋರಾಟಕ್ಕೆ ಜಯ ಸಿಗಲಿ. ಸೌಜನ್ಯ ಹೋರಾಟಗಾರರಿಗೆಲ್ಲ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ನಮ್ಮ ಕರ್ನಾಟಕ ಜನತೆ ಮತ್ತು ನಮ್ಮ ದೇಶದ ಜನತೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಏನೋ ಮಾತಾಡೋದಾದ್ರೆ ಒಳ್ಳೆಯದಲ್ಲ. ನಿಮ್ಮನೆ ಮಗಳು ಅಂದ್ಕೊಂಡು ಹೋರಾಟ ಮಾಡೋಕ್ಕೆ ಕೈ ಜೋಡಿಸಿ ದಯವಿಟ್ಟು. ಅಪಪ್ರಚಾರ ಮಾಡ್ತಿರೋದು ನಾವಲ್ಲ, ಅವರಿಗೆ ಇಷ್ಟೊಂದು ದುರಹಂಕಾರ ಇರೋ ಹೊತ್ನಾಗೆ ನಮಗೆ ಯಾಕ್ರಿ ಬೇಡ? ನಮಗೆ ದುರಹಂಕಾರ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಏನಂದರೆ ನಮಗೆ ಸತ್ಯಾಂಶ ಗೊತ್ತಾಗಬೇಕು, ನ್ಯಾಯ ಸಿಗಬೇಕು. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನೇಕ ಕೇಸ್ಗಳಿದ್ದಾವೆ, ಅವಕ್ಕೆಲ್ಲ ಒಂದು ಇತ್ಯರ್ಥ ಆಗಬೇಕು ಅಂತ ನಮ್ಮ ಹೋರಾಟ. ಅದಕ್ಕೆ ದಯವಿಟ್ಟು ನೀವು ಸಹಕರಿಸಿ, ನಮ್ಮನ್ನು ಪ್ರೋತ್ಸಾಹಿಸಿ, ನಮಗೆ ಬೆಂಬಲವಾಗಿ ನಿಂತ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ. ದಯವಿಟ್ಟು ನಮ್ಮ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಉಪಯೋಗ ಅಂದರೆ, ನಾವು ಏನಾದರೂ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ಬರುತ್ತೆ, ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು. ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಜನತೆಗೂ ನಮಸ್ಕಾರಗಳು.